ನಮಸ್ಕಾರ ವಿದ್ಯಾರ್ಥಿಗಳೇ, ನೀವೆಲ್ಲ ಹೇಗಿದ್ದೀರಾ? ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಬಹಳ ಆಸಕ್ತಿದಾಯಕ ವಿಷಯವನ್ನು ವೀಕ್ಷಿಸಿದ್ದೇವೆ. ವಿಡಿಯೋ 1 ಮತ್ತು 2ರಲ್ಲಿ ಸಸ್ಯ ಅಂಗಾಂಶಗಳು, ವಿಡಿಯೋ 3ರಲ್ಲಿ ಎಪಿಥಿಯಲ್ ಅಂಗಾಂಶಗಳು, 4ರಲ್ಲಿ ಸಂಯೋಜಕ ಅಂಗಾಂಶಗಳ ವಿಧಗಳು. ಸಂಯೋಜಕ ಅಂಗಾಂಶಗಳು ವಿವಿಧ ಅಂಗಾಂಶಗಳು ಮತ್ತು ಅಂಗಗಳನ್ನು ಸಂಪರ್ಕಿಸಲು ಅಥವಾ ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಲು ಮತ್ತು ರಚನಾತ್ಮಕ ಚೌಕಟ್ಟನ್ನು ಒದಗಿಸಲು ಅವುಗಳನ್ನು ಬೆಂಬಲಿಸಲು ವಿಶೇಷವಾದವು ಎಂದು ನೀವು ತಿಳಿದುಕೊಂಡಿದ್ದೀರಿ. ಈ ವಿಡಿಯೋವು ನಿಮ್ಮಲ್ಲಿ ಆಸಕ್ತಿಯನ್ನು ಉಂಟುಮಾಡುತ್ತದೆ. ಅದು ಹೇಗೆ ಗುರುತಿಸುವುದು ಎಂಬುದನ್ನು ವಿವರಿಸುತ್ತದೆ. ನಮ್ಮ ರಕ್ತದ ಗುಂಪು ರಕ್ತ ಗುಂಪು ಗುರುತಿಸುವಿಕೆ ಕಿಟ್ ಅನ್ನು ಬಳಸುತ್ತದೆ. ನೋಡಿ, ಕಲಿರಿ. ವಿದ್ಯಾರ್ಥಿಗಳೇ, ಈಗ ನಾವು ರಕ್ತ ಕುರಿತು ಆಸಕ್ತಿದಾಯಕ ವಿಡಿಯೋವನ್ನು ವೀಕ್ಷಿಸಲಿದ್ದೇವೆ. ಒಂದು ಸಂಯೋಜಕ ಅಂಗಾಂಶ, ಅದರ ಕಾರ್ಯಗಳು ಮತ್ತು ರಕ್ತದ ಪ್ರಕಾರಗಳು, ಗುಂಪು ಗುರುತಿಸುವಿಕೆ. ವಿಷಯಕ್ಕೆ ಹೋಗುವ ಮೊದಲು ಪಾಠದಲ್ಲಿನ ಕೀವರ್ಡ್ಗಳೊಂದಿಗೆ ಹೋಗೋಣ. ಪ್ರಮುಖ ಪದಗಳು: ಜೀವಸತ್ವಗಳು, ಬೆಳವಣಿಗೆಗೆ ಅಗತ್ಯವಾದ ಸಾವಯವ ಸಂಯುಕ್ತಗಳು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಇರುತ್ತವೆ. ಹಾರ್ಮೋನ್ಗಳು, ಕೆಲವು ಗ್ರಂಥಿಗಳಲ್ಲಿ ಸಂಗ್ರಹವಾಗಿರುವ ರಕ್ತ ಪ್ರವಾಹದಲ್ಲಿ ಪರಿಚಲನೆಯಾಗುವ ಕೆಲವು ಜೀವಕೋಶಗಳು ಅಥವಾ ಅಂಗಗಳ ನಿಯಂತ್ರಣ ಕ್ರಮಗಳು. ಹೆಪಾರಿನ್, ಯಕೃತ್ತು ಮತ್ತು ಇತರ ಅಂಗಾಂಶಗಳಲ್ಲಿ ಕಂಡುಬರುತ್ತದೆ. ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಪ್ರತಿಬಂಧಿಸುತ್ತದೆ. ಘಟಕ, ದೊಡ್ಡ ಸಂಪೂರ್ಣ ಭಾಗ ಅಥವಾ ಅಂಶ. ದುಗ್ಧರಸ ವ್ಯವಸ್ಥೆ, ದೇಹದಾದ್ಯಂತ ಸೂಕ್ಷ್ಮವಾದ ಕೊಳವೆಗಳ ಜಾಲ. ವಿಸರ್ಜನೆ, ಹೊರಹಾಕಲು ಅಥವಾ ನಿರ್ಗಮಿಸಲು ಬಳಸಲಾಗುತ್ತದೆ. ಹಿಮೋಗ್ಲೋಬಿನ್, ಅನಿಲಗಳನ್ನು ಸಾಗಿಸುವ ಆರ್ಬಿಸಿಯಲ್ಲಿ ಪ್ರೋಟೀನ್ ಇರುತ್ತದೆ. ಥ್ರಾಂಬೋಸೈಟ್, ಕಲಿಕೆಯ ಉದ್ದೇಶಗಳು. ಈ ವಿಡಿಯೋದ ಅಂತ್ಯದ ವೇಳೆಗೆ ರಕ್ತದ ಗುಂಪಿನ ಗುರುತಿನ ಕಿಟ್ನ ಸಹಾಯದಿಂದ ನಿಮ್ಮ ರಕ್ತದ ಗುಂಪನ್ನು ನೀವು ಗುರುತಿಸಬಹುದು. ನೀವು RH ಅಂಶ, AB ಮತ್ತು O ರಕ್ತದ ಗುಂಪುಗಳ ಬಗ್ಗೆ ಮತ್ತು ಸಾರ್ವತ್ರಿಕ ಸ್ವೀಕರಿಸುವ ಮತ್ತು ದಾನಿಗಳ ಬಗ್ಗೆ ತಿಳಿದುತ್ತೀರಿ. ಮೊದಲು ಮೈಂಡ್ ಮ್ಯಾಪ್ ನೋಡಿ. ಮೈಂಡ್ ಮ್ಯಾಪ್. ಈಗ ಈ ಕೆಳಗಿನ ಚಟುವಟಿಕೆಯ ಮೂಲಕ ನಮ್ಮ ರಕ್ತದ ಅಂಗಾಂಶವನ್ನು ಹೇಗೆ ಪರಿಶೀಲಿಸುವುದು ಎಂದು ತಿಳಿಯೋಣ. ಚಟುವಟಿಕೆ 1. ಕ್ರಿಮಿನಾಶಕ ಸಿರಿಂಜ್ ಸೂಜಿಯನ್ನು ತೆಗೆದುಕೊಳ್ಳಿ. ಸಿರಿಂಜ್ ಸೂಜಿಯಿಂದ ಚುಚ್ಚಿ ಬೆರಳ ತುದಿಯಿಂದ 1 ಹನಿ ರಕ್ತವನ್ನು ಸಂಗ್ರಹಿಸಿ. ಸ್ಲೈಡ್ ತೆಗೆದುಕೊಳ್ಳಿ. 1 ಹನಿ ರಕ್ತವನ್ನು ಸಂಗ್ರಹಿಸಲು ಬೆರಳನ್ನು ಸ್ಲೈಡ್ನಲ್ಲಿ ಇರಿಸಿ. ಅದರ ಮೇಲೆ ಇನ್ನೊಂದು ಸ್ಲೈಡ್ ಹಾಕಿ. ನಿಧಾನವಾಗಿ ಮತ್ತು 2 ಬದಿಗಳನ್ನು ಒತ್ತಿರಿ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಸ್ಲೈಡ್ ಅನ್ನು ಗಮನಿಸಿ. ಈ ಪ್ರಕ್ರಿಯೆಯಲ್ಲಿ ನೀವು ಕೆಂಪು ರಕ್ತ ಕಣಗಳನ್ನು ಮಾತ್ರ ಗುರುತಿಸಬಹುದು, ಆದರೆ ಎಲ್ಲ ಜೀವಕೋಶಗಳನ್ನು ಹೊಂದಿರುವ ರಕ್ತ. ಚಟುವಟಿಕೆ 2. ಪ್ರಯೋಗಾಲಯದಲ್ಲಿ ಲಭ್ಯವಿರುವ ಕಿಟ್ ಬಳಸಿ ನಿಮ್ಮ ರಕ್ತದ ಗುಂಪನ್ನು ಕಂಡುಹಿಡಿಯಿರಿ. ಒಂದು ಕಿಟ್ ಅನ್ನು 100 ಪರೀಕ್ಷೆಗಳಿಗೆ ಬಳಸಬಹುದು. ಗುರಿ: ರಕ್ತದ ಗುಂಪಿನ ಅವಶ್ಯಕತೆಗಳ ಗುರುತಿಸುವಿಕೆ. ರಕ್ತದ ಗುಂಪು ಗುರುತಿನ ಕಿಟ್, ಗ್ಲಾಸ್ ಸ್ಲೈಡ್, ವ್ಯಾಕ್ಸ್ ಪೆನ್ಸಿಲ್, ಬಿಸಾಡಬಹುದಾದ ಸೂಜಿ, ಹತ್ತಿ, ಟೂತ್ಪಿಕ್ಸ್, 70% ಆಲ್ಕೋಹಾಲ್. ಕಿಟ್ ಘಟಕಗಳು ಮತ್ತು ಸಂಗ್ರಹಣೆ. ಬಳಕೆಯಲ್ಲಿಲ್ಲದಿದ್ದಾಗ ಎಲ್ಲ ಕಾರಕಗಳನ್ನು 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಂಗ್ರಹಿಸಬೇಕು.
ಕಿಟ್ ಘಟಕಗಳು ಮತ್ತು ಶೇಖರಣಾ ಘಟಕಗಳು. ಪ್ರಮಾಣ 100 ಪರೀಕ್ಷೆಗಳಿಗೆ 1 ಆಂಟಿ-ಎ ಸೆರಾ 5 ಮಿಲಿ, 2 ಆಂಟಿ-ಬಿ ಸೆರಾ 5 ಮಿಲಿ, 3 ವಿರೋಧಿ RHD ಸೆರಾ 5 ಮಿಲಿ, ಪಿಂಗಾಣಿ ಬಿಡಿ ಫಲಕ 2, 5 ವ್ಯಾಕ್ಸ್ ಪೆನ್ಸಿಲ್ 1, 6 ಸೂಜಿ 24 ಗ್ರಾಂ 100, 7 ಸೂಚನಾ ಕೈಪಿಡಿ 1. ವಿಧಾನ 1. ಪ್ರತಿಕ್ರಿಯೆಗೆ ಅಡ್ಡಿಯಾಗುವುದನ್ನು ತಪ್ಪಿಸಲು ಶುದ್ಧ ಮತ್ತು ಶುಲ್ಕವಾಗಿರುವ ಒಂದು ಪಿಂಗಾಣಿ ತಟ್ಟೆಯನ್ನು ತೆಗೆದುಕೊಳ್ಳಿ. 2. ಮೇಣದ ಪೆನ್ಸಿಲ್ನೊಂದಿಗೆ ಮೇಲ್ಮೈಯನ್ನು 3 ಭಾಗಗಳಾಗಿ ವಿಭಜಿಸಲು ಪ್ಲೇಟ್ನಲ್ಲಿ 3 ಸಾಲುಗಳನ್ನು ಎಳೆಯಿರಿ ಮತ್ತು ಪ್ರತಿ ಭಾಗದಲ್ಲಿ 3 ವಲಯಗಳನ್ನು ಒಂದನ್ನು ಎಳೆಯಿರಿ. 3. ಅನುಗುಣವಾದ ಆಂಟಿ ಸೆರ್ಮನ್ 1 ಡ್ರಾಪ್ ಅನ್ನು ಕೊಠಡಿ ತಾಪಮಾನದಲ್ಲಿ ಅಂಚಿನ ಬಳಿ ಇರಿಸಿ, ಆದರೆ ಪ್ರತಿಯೊಂದು ವಲಯಗಳಲ್ಲಿ 4 ಬೆರಳನ್ನು ಆರಿಸಿ, ಸಾಮಾನ್ಯವಾಗಿ ಎಡ ಉಂಗುರದ ಬೆರಳು. 5. ಹತ್ತಿ ಉಂಡೆಯಲ್ಲಿ ಆಲ್ಕೋಹಾಲ್ನೊಂದಿಗೆ ಈ ಬೆರಳು ತುದಿಯನ್ನು ಸ್ವಚ್ಛಗೊಳಿಸಿ ಮತ್ತು ಅದನ್ನು ಒಣಗಲು ಬಿಡಿ. 6. ಅದೇ ಕೈಯ ಹೆಬ್ಬೆರಳಿನಿಂದ ಬೆರಳ ತುದಿಯ ಕೆಳಭಾಗದಲ್ಲಿ ಒತ್ತಿರಿ. 7. ಸೂಜಿಯ ಸಹಾಯದಿಂದ ಬೆರಳು ತುದಿಯನ್ನು ತ್ವರಿತವಾಗಿ ಚುಚ್ಚಿ. ಗಮನಿಸಿ, ಸೂಜಿಯು ಕ್ರಿಮಿನಾಶಕವಾಗಿದೆ, ಆದ್ದರಿಂದ ಅದನ್ನು ಬಳಸುವ ಮೊದಲು ತುದಿಯನ್ನು ಮುಟ್ಟಬೇಡಿ. 8. ತ್ವರಿತವಾಗಿ ಪ್ರತಿ ವೃತ್ತಕ್ಕೆ 1 ಹನಿ ರಕ್ತ ಬರಲಿ, ಆದರೆ ಆಂಟಿ ಸೆರಾವನ್ನು ಮುಟ್ಟಬಾರದು. 9. ರಕ್ತ ಮತ್ತು ಆಂಟಿ ಸೆರಮ್ ಅನ್ನು ಮಿಶ್ರಣ ಮಾಡಲು ಟೂತ್ ಪಿಕ್ ಬಳಸಿ ಮತ್ತು ನಿಧಾನವಾಗಿ ಬೆರೆಸಿ. 10. ಪ್ರತಿ ಬಾರಿಯೂ ತಾಜಾ ಟೂತ್ ಪಿಕ್ ಬಳಸಿ ಪ್ರತಿಯೊಂದು ವಲಯಗಳಿಗೆ ಇದನ್ನು ಮಾಡಿ. 11. ಮೇಣದ ಪೆನ್ಸಿಲ್ನ ವೃತ್ತವು ಮಾದರಿಯನ್ನು ಪ್ರತ್ಯೇಕವಾಗಿ ಇರಿಸಲು ಸಹಾಯ ಮಾಡುತ್ತದೆ. 12. ಯಾವುದೇ ಮಾದರಿಗಳು ಒಟ್ಟುಗೂಡಿಸುವಿಕೆಯನ್ನ ತೋರಿಸುತ್ತವೆಯೇ ಎಂದು ನೋಡಲು ವೀಕ್ಷಿಸಿ. 13. ಸ್ಪಷ್ಟವಾದ ದ್ರವಣದಲ್ಲಿ ಅಮಾನತುಗೊಂಡಿರುವ ಕೆಂಪು ರಕ್ತ ಕಣಗಳ RBCs ಧಾನ್ಯದ ಕ್ಲಾಂಪ್ಗಳಂತೆ ಒಟ್ಟುಗೂಡುವಿಕೆ ಕಾಣಿಸಿಕೊಳ್ಳುತ್ತದೆ. ಗಮನಿಸಿ, RH ಒಟ್ಟುಗೂಡಿಸಲು ನಿಧಾನವಾಗಿದೆ. ABRH ಫಲಿತಾಂಶ ಮತ್ತು ತೀರ್ಮಾನ. ಫಲಿತಾಂಶವನ್ನು ಅವಲಂಬಿಸಿ ರಕ್ತದ ಪ್ರಕಾರವನ್ನು ನಿರ್ಧರಿಸಿ. A ಮತ್ತು RHನಲ್ಲಿ ಹೆಪ್ಪುಗಟ್ಟುವಿಕೆ ಕಂಡುಬರುತ್ತದೆ, ಆದ್ದರಿಂದ A ರಕ್ತದ ಗುಂಪು. B ಮತ್ತು RHನಲ್ಲಿ ಹೆಪ್ಪುಗಟ್ಟುವಿಕೆ ಕಂಡುಬರುತ್ತದೆ, ಆದ್ದರಿಂದ B ರಕ್ತದ ಗುಂಪು. ಹೆಪ್ಪುಗಟ್ಟುವಿಕೆಯು RHನಲ್ಲಿ ಮಾತ್ರ ಕಂಡುಬರುತ್ತದೆ, A ಅಥವಾ B ನಲ್ಲಿ ಅಲ್ಲ, ಆದ್ದರಿಂದ O. ಹೆಪ್ಪುಗಟ್ಟುವಿಕೆ A ಮತ್ತು B ಮತ್ತು RHನಲ್ಲಿ ಕಂಡುಬರುತ್ತದೆ, ಆದ್ದರಿಂದ AB. ಗಮನಿಸಿ, ವಿರೋಧಿ RHD ಸೀರಮ್ನಲ್ಲಿ ಒಟ್ಟುಗೂಡಿಸುವಿಕೆಯು ಸಂಭವಿಸಿದರೆ RH ಅಂಶವು ಧನಾತ್ಮಕವಾಗಿರುತ್ತದೆ. ಉದಾಹರಣೆ, ರಕ್ತದ ಗುಂಪು A, B, AB ಅಥವಾ O, ಮತ್ತು ಅದು ಇಲ್ಲದಿದ್ದರೆ RH ಅಂಶವು ಋಣಾತ್ಮಕವಾಗಿರುತ್ತದೆ. ಉದಾಹರಣೆ, A ನೆಗೆಟಿವ್, B ನೆಗೆಟಿವ್, AB ನೆಗೆಟಿವ್ ಅಥವಾ O ನೆಗೆಟಿವ್. ವಾಹ್, ತುಂಬ ಆಸಕ್ತಿದಾಯಕವಾಗಿದೆ. ನಿಮ್ಮ ರಕ್ತದ ಗುಂಪನ್ನು ಹೇಗೆ ಪರಿಶೀಲಿಸಬೇಕೆಂದು ಈಗ ನಿಮ್ಮೆಲ್ಲರಿಗೂ ತಿಳಿದಿದೆ. ನಮಗೆ ರಕ್ತದ ಗುಂಪುಗಳನ್ನು ಪರಿಚಯಿಸಿದ ವ್ಯಕ್ತಿ ಯಾರು? ಜರ್ಮನ್ ವೈದ್ಯ ಲ್ಯಾಂಡ್ ಸ್ಟ್ಲೈನರ್ ನಮ್ಮ ನಡುವೆ ಹೊಸ ರಕ್ತ ಸಂಬಂಧವನ್ನು ಕಂಡುಕೊಂಡರು. ಅವರು ಮನುಷ್ಯರನ್ನು 4 ಪ್ರಮುಖ ಗುಂಪುಗಳಾಗಿ ವಿಂಗಡಿಸಿದರು. ಅವುಗಳೆಂದರೆ A, B, AB ಮತ್ತು O. AB ಗುಂಪಿನ ಮಾನವರು ಬೇರೆ ಯಾವುದೇ ಗುಂಪಿನಿಂದ ರಕ್ತವನ್ನು ಪಡೆಯಬಹುದು. ಸ್ವೀಕರಿಸುವವರು ಎಂದು ಕರೆಯಲಾಗುತ್ತದೆ.
ಓ ಗುಂಪಿನವರು ಬೇರೆ ಯಾವುದೇ ಗುಂಪಿಗೆ ರಕ್ತದಾನ ಮಾಡಬಹುದು. ಆದ್ದರಿಂದ ಈ ಜನರನ್ನು ಯೂನಿವರ್ಸಲ್ ದಾನಿಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡು, ರಕ್ತದ ದಾನಿ ಅಥವಾ ಸ್ವೀಕರಿಸುವವರು. ನೆನಪಿಡುವ ಅಂಶಗಳು: 1. ರಕ್ತವು ದ್ರವದ ಸಂಯೋಜಕ ಅಂಗಾಂಶವಾಗಿದ್ದು ಸೆಲ್ಯುಲಾರ್ ಮತ್ತು ದ್ರವ ಭಾಗಗಳಿಂದ ಕೂಡಿದೆ. 2. ರಕ್ತದಲ್ಲಿನ ದ್ರವ ಭಾಗವು ಪ್ಲಾಸ್ಮಾ ಮತ್ತು ಸೆಲ್ಯುಲಾರ್ ಭಾಗವು ಆರ್ಬಿಸಿ, ಡಬ್ಲ್ಯೂಬಿಸಿ ಮತ್ತು ಪ್ಲೇಟ್ಲೆಟ್ಗಳನ್ನು ಒಳಗೊಂಡಿರುತ್ತದೆ. 3. ಪ್ರತಿಯೊಬ್ಬ ವ್ಯಕ್ತಿಯು ಕಿಟ್ ಬಳಸಿ ತಮ್ಮ ರಕ್ತದ ಗುಂಪನ್ನು ತೆಗೆದುಕೊಳ್ಳಬಹುದು. 4. ರಕ್ತದ ಗುಂಪುಗಳು ಎ, ಬಿ, ಎಬಿ ಅಥವಾ ಓ ಮತ್ತು RH ಅಂಶವು ಋಣಾತ್ಮಕವಾಗಿದ್ದರೆ ಎ ನೆಗೆಟಿವ್, ಬಿ ನೆಗೆಟಿವ್, ಎಬಿ ನೆಗೆಟಿವ್ ಅಥವಾ ಓ ನೆಗೆಟಿವ್. 5. ಓ ಸಾರ್ವತ್ರಿಕ ದಾನಿ, ಎಬಿ ಸಾರ್ವತ್ರಿಕ ಸ್ವೀಕರಿಸುವವರು. ಮರುಪಡೆಯಿರಿ.